ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ನಾಮದಲ್ಲಿ ಪುನರಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕಳೆದ ವಿಡಿಯೋದಲ್ಲಿ ದೇವರು ನಮ್ಮನ್ನು ಕುರಿತು ಏನು ಆಲೋಚನೆಗಳನ್ನು ಮಾಡ್ತಾಯಿದ್ದಾರೆ, ಯಾವ ರೀತಿ ಯೋಚನೆ ಮಾಡ್ತಾರೆ ಅಂತೇಳಿ ಮೊದಲನೇ ಪಾರ್ಟನ್ನು ನಾವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ವಿ. ಅದರ ಮುಂದುವರೆದ ಸಂದೇಶವನ್ನು ನಾವು ಈ ದಿನ ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ಇದಕ್ಕಿಂತ ಮುಂಚೆ ನಾವು ಈ ಹಿಂದೆ ಮಾಡಿದಂಥ ಎಲ್ಲ ಸಂದೇಶಗಳನ್ನು ಅದರ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇವೆ. ನೀವು ಲಿಂಕ್ಗಳನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ನೇರವಾಗಿ ಸಂದೇಶಗಳನ್ನು ನೀವು ಕೇಳ್ಬೋದಾಗಿದೆ. ಸುಮಾರು 120 ವಿಡಿಯೋಗಳನ್ನು ನಾವು ಮಾಡಾಕಿದ್ದೀವಿ. ದೇವರ ಕೃಪೆಯಿಂದ ಖಂಡಿತವಾಗಿ ನಿಮಗೆ ಆತ್ಮಿಕವಾಗಿ ಬಹಳ ಉಪಯೋಗವಾಗುವಂಥದ್ದಾಗಿದೆ. ಪಾಪವನ್ನು ಕುರಿತು, ಪರಿಶುದ್ಧತೆಯನ್ನು ಕುರಿತು, ಯಾಕೆ ವಿಶ್ವಾಸಿಗಳು ಬಿದ್ದು ಹೋಗ್ತಾರೆ ಅಂತೇಳಿ, ಯಾಕೆ ಪ್ರಾರ್ಥನೆಗೆ ಉತ್ತರ ಸಿಗ್ತಿಲ್ಲ, ಸಾಲವನ್ನು ಕುರಿತು, ಹಣವನ್ನು ಕುರಿತು, ಈ ರೀತಿಯಾಗಿ ಅನೇಕ, ಆಮೇಲೆ ಯವನಸ್ಥರನ್ನು ಕುರಿತು ಮತ್ತು ಫ್ರೆಂಡ್ಶಿಪ್ ಯಾವ ರೀತಿಯಾಗಿರಬೇಕು ಅಂತೇಳಿ, ಈ ರೀತಿಯಾಗಿ ಅನೇಕ ಸಂದೇಶಗಳು ನಾವು ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ. ಖಂಡಿತವಾಗಿ ಇದು ನಿಮಗೆ ಬಹಳ ಉಪಯೋಗವಾಗುವಂಥದ್ದಾಗಿದೆ. ನಾವು ಸಂದೇಶವನ್ನು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ನಾವು ಮೊದಲನೇ ಭಾಗದಲ್ಲಿ ನೋಡಿದ್ವಿ, ದೇವರು ನಮ್ಮನ್ನು ಕುರಿತು ಮಾಡುತ್ತಿರುವಂಥ ಆಲೋಚನೆಗಳು ಹಿತಕರದ ಆಲೋಚನೆಗಳು ಹೊರತು ಅಹಿತಕರದ ಆಲೋಚನೆಗಳಲ್ಲ. ನಮ್ಮನ್ನು ಕುರಿತು ಒಂದು ನಿರೀಕ್ಷೆ ಮತ್ತು ಭವಿಷ್ಯವನ್ನು ದೇವರು ನಿಮಗೋಸ್ಕರ ಇಟ್ಟವರಾಗಿದ್ದಾರೆ. ಅದರಲ್ಲಿ 3 ಭಾಗಗಳನ್ನು ಯಾವ ರೀತಿಯಾಗಿ ಒಬ್ಬ ಮನುಷ್ಯನ ಜೀವಿತದಲ್ಲಿರುತ್ತೆ ಅದನ್ನು ಸಹ ಹೇಳಿದ್ವಿ. ಪಾಸ್ಟ್ ಟೆನ್ಸು, ಪ್ರೆಸೆಂಟ್ ಟೆನ್ಸು ಮತ್ತು ಫ್ಯೂಚರ್ ಟೆನ್ಸ್ ಬಗ್ಗೆ ನೋಡಿ. ದೇವರು ಮೋಶೆಯನ್ನು ಕರೆದಾಗ ಮೋಶೆಗೆ 20 ವರ್ಷಗಳು, 40 ವರ್ಷ ಅರಮನೆಯಲ್ಲಿ, 40 ವರ್ಷ ಆತನು ಮಿದ್ಯಾನರ ಜೊತೆ ಅರಣ್ಯದಲ್ಲಿ ಅವನೇನು ಮಾಡ್ತಿದ್ದ ಅಂತ ಹೇಳಿದ್ರೆ ಕುರಿಗಳನ್ನು ಮೇಯಿಸ್ತಾ ಇದ್ದ. ಮುಂದೆ 40 ವರ್ಷಗಳು ಆತನು ಇಸ್ರಾಯೇಲ್ ನಡೆಸಿದ. ಈ ರೀತಿಯಾಗಿ 120 ವರ್ಷಗಳು ಆತನ ಜೀವಿತ ಕಾಲ. ಈ 40 ವರ್ಷಗಳು ಅರಮನೆಯಲ್ಲಿದ್ದಾಗ ಆತನಿಗೆ ಬೇಕಾದಂಥ ಎಲ್ಲ ಯುದ್ಧ ವಿದ್ಯೆಗಳಲ್ಲಿರ್ಬೋದು, ಎಲ್ಲ ರೀತಿ ಟ್ರೈನಪ್ಗಳನ್ನ ಆತನು ತೆಗೆದುಕೊಂಡಿದ್ದ. ಎಲ್ಲ ರೀತಿ ಟ್ರೈನಿಂಗ್ ಸಹ ಇತ್ತು. ಆದರೆ ಒಂದು ದಿವಸ ಒಬ್ಬ ಐಗುಪ್ತನನ್ನು ಆತನನ್ನು ಸಾಯಿಸಿ ಆತನು ಐಗುಪ್ತದಿಂದ ಓಡಬರೋದನ್ನು ನೋಡ್ತೇವೆ. ಅದಾದ ನಂತರ ದೇವರು ಮೋಶೆಯನ್ನು ಕರೆಯೋದನ್ನು ನೋಡ್ತೇವೆ. ಆಗಿರುತ್ತೆ. ಸೊ ಈ 80 ವರ್ಷದ ಮೋಶೆಯನ್ನು ದೇವರು ಕರೆಯೋದನ್ನು ನೋಡ್ತೇವೆ. ಅಂದರೆ ದೇವರ ದೃಷ್ಟಿಯಲ್ಲಿ ಈ ಏಜ್ ಏನಿದೆ ಇದು ಒಂದು ಕೆಟಗರಿ ಆಗಿರೋದಿಲ್ಲ. ಏಜು ಅನ್ನೋದು ಲಿಮಿಟ್ ಆಗಿರೋದಿಲ್ಲ. ಯಾಕಂತ ಹೇಳಿದ್ರೆ ದೇವರು ಯಾವ ವಯಸ್ಸಿನವ್ರು ಬೇಕಾದ್ರೂ ಸಹ ಉಪಯೋಗ ಮಾಡ್ತಾರೆ, ಯಾರನ್ನು ಬೇಕಾದ್ರೂ ಉಪಯೋಗ ಮಾಡ್ತಾರೆ. ಕೊನೆಗೆ ಒಂದು ಕಲ್ಲು ಸಿಕ್ಕಿದ್ರೆ ಕಲ್ಲಿಂದಲೂ ದೇವರು ಉಪಯೋಗ ಮಾಡ್ತಾರೆ. ಯಾವ ರೀತಿಯಾಗಿ ನಾವು ನೋಡ್ತೇವೆ, ಗೊಲಿಯಾತನನ್ನು ಒಂದು ಕಲ್ಲಿನ ಮುಖಾಂತರವಾಗಿ ಅವನು ಬಿದ್ದು ಹೋಗೋದನ್ನು ನೋಡ್ತೇವೆ. ಅದರರ್ಥ ದೇವರು ಯಾರನ್ನು ಬೇಕಾದ್ರೂ, ಯಾವ ವಯಸ್ಸಿನಲ್ಲಿ ಬೇಕಾದ್ರೂ ದೇವರು ಉಪಯೋಗ ಮಾಡ್ಬೋದು. ಮತ್ತು ದೇವರು ವಯಸ್ಸಿನ ಅಂತರವನ್ನು ಮೀರಿ, ಅಂದರೆ ವಯಸ್ಸಾಗಿದೆ ಅಂತಲ್ಲ, ಯಾವ ವಯಸ್ಸಿನೂ ಆಗಿತ್ತು ಅಂತ ಹೇಳಿದ್ರು ದೇವರು ಅವರ ಜೀವಿತಕ್ಕೆ ಒಂದು ನಿರೀಕ್ಷೆಯನ್ನು, ಭರವಸೆಯನ್ನು, ಆತನ ಭವಿಷ್ಯ ಏನಾಗಿದೆ ಅದನ್ನು ದೇವರು ರೂಪಿಸುವಂಥವರಾಗಿದ್ದಾರೆ ಮತ್ತು ಅವರು ದೇವರದನ್ನು ನಡೆಸುವಂಥವರಾಗಿದ್ದಾರೆ. ಹಲ್ಲೆಲೂಯಾ. ಪ್ರಿಯ ಸೋದರ ಸೋದರಿಯರೇ, ನಾವು ನೋಡ್ತೇವೆ ಮೋಶೆಯನ್ನು ದೇವರು ಉರಿಯುವ ಪೊದೆಯಲ್ಲಿ ಮೋಶೆ ಅಂತೇಳಿ ಕೂಗೋದನ್ನು ನೋಡ್ತೇವೆ. ಅದಾದ ನಂತರ ಮೋಶೆಗೆ ಹೇಳ್ತಾರೆ, ಮೋಶೆ, ನನ್ನ ಜನರನ್ನು ಬಿಡಿಸ್ಕೊಂಡು ಬರೋದಕ್ಕೆ ಐಗುಪ್ತಿಂದ ನಿನ್ನ ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗಬೇಕು, ಹಾಗಾಗಿ ನಾನು ಅದಕ್ಕೆ ನೇಮಿಸ್ತೇನೆ ಅಂತ ಹೇಳ್ತಾರೆ. ಆ ರೀತಿ ಹೇಳಿದಾಗ ಮೋಶೆ, ನಾನು ತೊದಲು ಮಾತಿನವನು, ನನಗೆ ಆ ಸಾಮರ್ಥ್ಯ ಇಲ್ಲ ಅಂತ ಹೇಳೋದನ್ನು ನೋಡ್ತೇವೆ. ಆದರೆ ದೇವರು ಹೇಳುವಂಥದ್ದು, ಇಲ್ಲ,
ನಾನು ನಿನ್ನನ್ನೇ ಕಳಿಸ್ತೇನೆ, ನಿನಗೆ ಸಹಾಯಕನಾಗಿ ಆರೋನನ್ನು ಕೊಡ್ತೇವೆ ಅಂತೇಳ್ಬಿಟ್ಟು ಹೇಳೋದನ್ನು ನೋಡ್ತೇವೆ. ನಾನು ತೊದಲು ಮಾತಿನವನು, ವಾಕ್ಚಾತುರ್ಯ ಇಲ್ಲದವನು ಅಂತ ಹೇಳ್ಬೇಕಾರ್ಲುವೆ ದೇವರು ಅವನ ಬಲಹೀನತೆಯಲ್ಲುವೆ ದೇವರು ಆತನನ್ನು ಇಟ್ಟು ನಾನು ಕಾರ್ಯ ಮಾಡಲು ಶಕ್ತನಾಗಿದ್ದೇನೆ ಅಂತೇಳಿ ದೇವರು ತೋರಿಸೋದನ್ನು ನೋಡ್ತೇವೆ. ಅದಕ್ಕೆ ನೋಡ್ರಿ, ಯಾವಾಗಲೂ ಸ್ವಸಾಮರ್ಥ್ಯ, ಸ್ವಶಕ್ತಿ, ಸ್ವಬಲದಿಂದ ನಾವು ಕಾರ್ಯಗಳನ್ನು ಮಾಡೋದಕ್ಕಾಗಲ್ಲ. ಮತ್ತು ಸ್ವ ಆಲೋಚನೆಗಳು, ಸ್ವ ಯೋಜನೆಗಳೇನಿದೆ ಇದು ವರ್ಕ್ ಆಗೋದಿಲ್ಲ. ಅದಕ್ಕೋಸ್ಕರನೇ ದೇವರು ಮೋಶೆಯನ್ನು ಕರೆದಾಗ, ಮೋಶೆ ನನಗೆ ಸಾಮರ್ಥ್ಯ ಇಲ್ಲ, ಶಕ್ತಿ ಇಲ್ಲ ಅಂತ ಹೇಳ್ಬೇಕಾರ್ಲವೇ ದೇವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಮೋಶೆ ನಾನೇನು ಕಳಿಸ್ತಾ ಇದ್ದೀನಿ, ಹೋಗಬೇಕು ಅಂತ ಹೇಳ್ತಾರೆ. ಆಗ ಮೋಶೆ ಕೇಳುವಂಥ ಮಾತು, ಅವರು ನಿನ್ನನ್ನು ಯಾರು ಕಳಿಸಿದ್ರು ಅಂತ ಕೇಳಬೇಕಾದ್ರೆ ದೇವ್ರು ಹೇಳುವಂಥ ಮಾತು, ನಾನು ಇರುವಾತನು ನಾನೇನು ಕಳಿಸಿದ್ದೇನೆ ಅಂತ ಹೇಳು ಅಂತ ಹೇಳ್ತಾರೆ. ಆಮೇಲೆ ಮೋಶೆಗೆ ಆತನಿಗೆ ನಂಬಿಕೆಯನ್ನು, ಧೈರ್ಯವನ್ನು ಅವನಿಗೆ ಬರಲಿ ಅಂತೇಳಿ ದೇವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ನಿನ್ನ ಕೈಲಿರೋದು ಏನು ಅಂತ ಕೇಳಬೇಕಾದ್ರೆ ಅದು ಕೋಲಾಗಿರುವಂಥದ್ದಾಗಿದೆ. ಸೊ ಈ ಕೋಲನ್ನು ಆತನು ಜೊತೆಲಿ ಇಟ್ಕೊಂಡು ಬಂದಿರ್ತಾನೆ. ಅವನು ಕುರಿಗಳನ್ನು ಮೇಯಿಸುವಾಗಿರ್ಬೋದು, ಅವನಿಗೆ ನಡೆಯುವಾಗಿರ್ಬೋದು, ಈ ರೀತಿಯಾಗಿ ಅವನ ಜೊತೆಲೇ ಇರುತ್ತದೆ. ದೇವ್ರು ಹೇಳ್ತಾರೆ, ಆ ಕೋಲನ್ನು ಕೆಳಗಡೆ ಹಾಕು ಅಂತ ಹೇಳ್ತಾರೆ. ಆ ಕೋಲನ್ನು ಕೆಳಗಡೆ ಹಾಕಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಹಾವಾಗುವಂಥದ್ದಾಗಿದೆ. ಸೊ ಈ ಸಾಮಾನ್ಯ ಕೋಲೇನಿದೆ ಇದನ್ನು ಆತನು ಕೆಳಗಡೆ ಹಾಕಿದಾಗ ಅದು ಹಾವಾಗುತ್ತೆ. ಅದಾದ ನಂತರ ಮೋಶೆ ಅಲ್ಲಿಂದ ಓಡೋಗ್ತಾನೆ. ಅದರ ದೇವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಮತ್ತೆ ಆ ಕೋಲ್ನ ಬಾಲವನ್ನು ಹಿಡಿ, ಅಂದರೆ ಆ ಹಾವಿನ ಬಾಲವನ್ನು ಹಿಡಿ ಅಂತ ಹೇಳ್ಬೇಕಾದ್ರೆ, ಅದನ್ನು ಹಿಡಿಬೇಕಾದ್ರೆ ಅದು ಮತ್ತೆ ಕೋಲಾಗುವಂಥದ್ದಾಗಿದೆ. ಸೊ ಅದು ಬಿದ್ದೋದಾಗ ಏನಾಗಿತ್ತು ಅಂತ ಹೇಳಿದ್ರೆ, ಅದು ಬಿದ್ದಾಗ ಅದು ಮೋಶೆ ಕೋಲಾಗಿತ್ತು. ಅದನ್ನು ತಿರುಗಿ ಅವನು ತೆಗೆದುಕೊಂಡಾಗ ಅದು ದೇವರ ಕೋಲಾಗಿ ಮಾರ್ಪಡೋದನ್ನು ನೋಡ್ತೇವೆ. ಸೊ ಆ ಕೋಲನ್ನು ತೆಗೆದುಕೊಂಡು ಆತನು ಫರೋಹನನ ಬಳಿಗೆ ಹೋಗುವಾಗ, ಫರೋಹನನ್ನು ನೋಡಿ ಫರೋಹನಿಗೆ ಎದರಿ ಜೀವಭಯದಿಂದ ಓಡಿ ಬಂದಂಥ ಮೋಶೆ ಈಗ ಧೈರ್ಯದಿಂದ ಆತನು ಫರೋಹನ ಮುಂದೆ ನಿಲ್ಲುವಂತೆ ದೇವರು ಮಾಡಿದವನಾಗಿದ್ದಾನೆ. ಹಲ್ಲೆಲೂಯ. ಹಾಗಾಗಿ ಮೋಶೆ ಜೀವಿತವನ್ನು ನೋಡುವಾಗ, ಮೋಶೆ 80 ವರ್ಷ ಆಗಿತ್ತು ಅಂತ ಹೇಳಿದ್ರು ದೇವರಿಗೆ ಆತನಲ್ಲಿ ಒಂದು ಯೋಜನೆ ಇತ್ತು. ಅದನ್ನು ದೇವರು ಫುಲ್ಫಿಲ್ ಸಹ ಮಾಡ್ತಾರೆ. ಆತನ ಅಂತಿಮವಾಗಿ ಕಾನಾನ್ ದೇಶವನ್ನು ನೋಡ್ಬೋದು ಅಂತ ಹೇಳ್ತಾರೆ. ಆತನ ಅವಿಧೇಯತೆಯಿಂದ ಆತನ ಕಾನಾನ್ ದೇಶಕ್ಕೆ ಒಳಗಡೆ ಪ್ರವೇಶ ಮಾಡೋದಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಬಂಡೆಗೆ ಮಾತಾಡು ಅಂತ ಹೇಳಬೇಕಾದ್ರೆ ಬಂಡೆಗೆ ಆತನು ಹೊಡಿತಾನೆ. ಹಾಗಾಗಿ ಕಾನಾನ್ ದೇಶಕ್ಕೆ ದೂರದಿಂದ ನೋಡ್ಬೋದೇ ಹೊರತು ನೀನು ಕಾನಾನ್ ದೇಶ ಪ್ರವೇಶ ಮಾಡಬಾರ್ದು ಅಂತೇಳಿ ದೇವರು ಹೇಳೋದನ್ನು ನೋಡ್ತೇವೆ. ಸೊ ಮೋಶೆಯ ಜೀವಿತವನ್ನು ನೋಡಬೇಕಾದ್ರೆ ದೇವರು ಯಾವ ರೀತಿಯಾಗಿ ಅವನನ್ನು ಫೈನಲ್ ಡೆಸ್ಟಿನೇಷನ್, ಯಾವ ರೀತಿಯಾಗಿ ಆತನ ಜೀವಿತವನ್ನು ಯಾವ ವಿಧವಾಗಿ ದೇವರಲ್ಲಿ ಆತನು ತನ್ನ ಜೀವಿತವನ್ನು ಕೊನೆ ಗಳಿಗೆಲ್ಲೂ ಸಹ ದೇವರು ಹೇಳಿದ್ರೆ ನೆರವೇರಿಸಿ, ದೇವರ ಮಾತಿಗೆ ವಿಧೇಯತೆಯನ್ನು ತೋರಿಸಿ ಅವನು ತನ್ನ ಜೀವಿತವನ್ನು ಮುಕ್ತಾಯಗೊಳಿಸೋದನ್ನು ನೋಡ್ತೇವೆ. ಅಂದರೆ ಆತನ ಲೈಫ್ ನೋಡಬೇಕಾದ್ರೆ 40 ಇಯರ್ಸ್ ಇರ್ಬೋದು, ಇನ್ನು 40 ಇಯರ್ಸ್ ಇರ್ಬೋದು, ಟೋಟಲಾಗಿ 80 ಇಯರ್ಸ್ ಏನಿದೆ ಅದು ಯಾವುದೇ ರೀತಿಯಾದಂಥ ಯಾವುದಕ್ಕೂ ಬಾರದ ರೀತಿಯಲ್ಲಿ ಆತನು ಜೀವಿಸೋದನ್ನು ನೋಡ್ತೀವಿ. ಅಂದರೆ ಯಾವುದೇ ಉದ್ದೇಶ ಇಲ್ಲದಲ್ಲೇ, ಯಾವುದೇ ಯೋಜನೆ ಇಲ್ಲದಲ್ಲೇ ಆತನು ತನ್ನ ಜೀವಿತ ಕಾಲವನ್ನು ಕಳೆದಿರೋದನ್ನು ನೋಡ್ತೇವೆ. ಆದರೆ ಈ 40 ಇಯರ್ಸ್ ಏನಿದೆ ದೇವರು ಆತನನ್ನು ಉದ್ದೇಶಕ್ಕೋಸ್ಕರ, ತನ್ನ ಯೋಜನೆಗೋಸ್ಕರ ಬಳಸ್ಕೊಂಡಿದ್ದನ್ನು ನೋಡ್ತೇವೆ. ಹಲ್ಲೆಲೂಯ. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮನ್ನು ಕುರಿತು ಸಹ ದೇವರು ಉದ್ದೇಶಗಳನ್ನು, ಆಲೋಚನೆಗಳನ್ನು, ಯೋಜನೆಗಳನ್ನು ಹೊಂದಿದವರಾಗಿದ್ದಾರೆ. ಹಾಗಾಗಿ ಆ ಯೋಜನೆಗಳಿರ್ಬೋದು, ಉದ್ದೇಶಗಳಿರ್ಬೋದು, ಅದನ್ನು ನಾವು ಕಂಡುಕೊಳ್ಳುವಂಥದ್ದು ಬಹಳ ಬಹಳ ಮುಖ್ಯ.
ಬಹಳ ಬಹಳ ಮುಖ್ಯ. ಸೊ ನೋಡಿ, ದೇವರು ಯಾವ ರೀತಿಯಾಗಿ ಮೋಶೆಯ ಒಂದು ಜೀವಿತವನ್ನು ಯಾವ ರೀತಿಯಾಗಿ ಉಪಯೋಗ ಮಾಡಿಕೊಂಡ್ರು, ಯಾವ ರೀತಿ ಉಪಯೋಗ ಮಾಡಿದ್ರು ಮೋಶೆಯ ಜೀವಿತವನ್ನು ತನಗಾಗಿ ಅಂತ ನೋಡ್ತೇವೆ. ಅದೇ ಪ್ರಕಾರ ನೋಡಬೇಕಾದ್ರೆ ನೀವು ಬೈಬಲಲ್ಲಿ ಅನೇಕ ಉದಾಹರಣೆಗಳನ್ನು ನೋಡ್ಬೋದು. ದಾವೀದನ ವಿಷಯ ನೋಡ್ಬೋದು. ದಾವೀದ ನೋಡಬೇಕಾದ್ರೆ ಆತನು ಕುರಿ ಕಾಯುವವನಾಗಿದ್ದ, ಆತನು ಕುರಿ ಮೇಯಿಸ್ಕೊಂಡಿದ್ದ. ಆದರೆ ದೇವರು ಆತನಿಗೋಸ್ಕರ ಒಂದು ಯೋಜನೆಯನ್ನು ಇಟ್ಟಿದ್ದರು. ಏನು ಅಂತ ನೋಡಬೇಕಾದ್ರೆ ಆತನನ್ನು ಇಸ್ರಾಯೇಲರಿಗೆ ಅರಸನನ್ನಾಗಿ ಮಾಡುವಂಥದ್ದು, ಇಸ್ರಾಯೇಲರಿಗೆ ಅರಸನನ್ನಾಗಿ ಮಾಡುವಂಥ ಯೋಜನೆಯನ್ನು ದೇವರು ಇಟ್ಟಿದ್ರು. ಆದರೆ ಯೋಜನೆ ಅವನಿಗೆ ಗೊತ್ತಿತ್ತ ಅಂತ ಹೇಳಿದ್ರೆ ಆಗ ಗೊತ್ತಿರಲಿಲ್ಲ. ಆದರೆ ದೇವರ ಯೋಜನೆಯಲ್ಲಿ ಅದಿತ್ತು, ದೇವರ ಆಲೋಚನೆಯಲ್ಲಿ ಅದಿತ್ತು. ಸೊ ನೋಡಿ, ದಾವೀದನಿಗೆ ಅವನಿಗೆ ಅಭಿಷೇಕ ಮಾಡಬೇಕಾದ್ರೆ, ಅರಸನನ್ನಾಗಿ ಅಭಿಷೇಕ ಮಾಡಿದಾಗ ಅವನಿಗೆ 16 ವಯಸ್ಸು, 16ರಿಂದ 17 ವಯಸ್ಸು ಅಂತ ಹೇಳ್ಬಿಟ್ಟು ವೇದ ಪಂಡಿತರು ಹೇಳ್ತಾರೆ. ಆದರೆ ಆತನು ರಾಜನಾದಾಗ, ಇಸ್ರಾಯೇಲ್ ರಾಜನಾದಾಗ ಅವನ ವಯಸ್ಸು ನೋಡಬೇಕಾದ್ರೆ 36 ಇಲ್ಲ 37 ವರ್ಷ ಅಂತ ಹೇಳ್ತಾರೆ. ಅಂದರೆ ಈ 20 ಇಯರ್ಸ್, ನಿಯರ್ಲಿ 20 ಇಯರ್ಸ್ ಟೈಮ್ ಪೀರಿಯಡ್ ಏನಿದೆ, ಇಲ್ಲಿ ನೋಡಬೇಕಾದ್ರೆ ದೇವರು ಆತನ ಭವಿಷ್ಯವನ್ನು ಯಾವ ರೀತಿಯಾಗಿ ರೂಪಿಸಿದ್ರು ಅಂತ ನೋಡ್ಬೋದು. ಯಾವ ರೀತಿಯಾಗಿ ಆತನ ನಡೆಸಿದ್ರು ಅಂತ ನೋಡ್ಬೋದು. ಯಾವ ರೀತಿಯಾಗಿ ಆತನ ಭವಿಷ್ಯವನ್ನು ರೂಪಿಸಿದ್ರು, ಯಾವ ರೀತಿಯಾಗಿ ನಡೆಸಿದ್ರು ಅಂತ ನೋಡ್ಬೋದು. ನೋಡಿ, ಅನೇಕ ಬಾರಿ ಆತನು ಬಹಳ ದುಃಖಕ್ಕೆ ಈಡಾದನು, ವೈರಿಗಳಿಂದ ಓಡುವಂಥ ಪರಿಸ್ಥಿತಿ ಬಂತು. ತನ್ನ ಮಗನಾದ ಅಬ್ಷಲೋಮನೇ ಆತನಿಗೆ ವಿರುದ್ಧವಾಗಿ ಬಂದ, ಸೌಲನ ಆತನ ಸಾಯಿಸಬೇಕು ಅಂತ ನೋಡ್ದ. ಈ ರೀತಿಯಾಗಿ ಅನೇಕ ಕಾರ್ಯಗಳಿತ್ತು ಅಂತ ಹೇಳಿದ್ರು. ಅವನ ಜೀವಿತಗಳಲ್ಲಿ ಪಾಪದ ಕಾರ್ಯಗಳನ್ನು ಅವನು ಮಾಡಿತ್ತು ಅಂತ ಹೇಳಿದ್ರು. ಆದರೆ ದೇವರ ಬಳಿ ಆತನು ತನ್ನ ಪಾಪಕ್ಕೋಸ್ಕರ ಕ್ಷಮಾಪಣೆ ಕೇಳುವಾಗ ದೇವರು ಆತನ ಪಾಪವನ್ನು ಕ್ಷಮಿಸೋದನ್ನು ನೋಡ್ತೇವೆ. ಅದಾದ ನಂತರ ನಾವು ನೋಡ್ತೇವೆ, ದಾವೀದನು ನನ್ನ ಹೃದಯಕ್ಕೆ ಹತ್ತಿರವಾದಂಥ ಅಂತೇಳ್ಬಿಟ್ಟು, ಹತ್ತಿರನಾದವನು ಅಂತೇಳಿ ದೇವರಿಂದಲೇ ಸ್ಟೇಟ್ಮೆಂಟ್ ತಗೊಳ್ಳೋದನ್ನು ನೋಡ್ತೇವೆ. ಸೊ ಅವನು ಬಿದ್ದು ಹೋಗಿದ್ದ, ಆದರೆ ಪಶ್ಚಾತ್ತಾಪಪಟ್ಟು ಮತ್ತೆ ತಿರುಗಿ ದೇವರ ಬಳಿಗೆ ಬರೋದನ್ನು ನೋಡ್ತೇವೆ. ಅದರರ್ಥ ಪ್ರತಿಯೊಬ್ಬ ಮನುಷ್ಯನ ಜೀವಿತದಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಇರ್ಬೋದು, ಏರುಪೇರುಗಳಿರ್ಬೋದು. ಆದರೆ ದೇವರು ಉದ್ದೇಶಿಸಿದ್ದೇ ನೆರವೇರುವಂಥದ್ದು. ದೇವರು ತನ್ನ ಉದ್ದೇಶವನ್ನು ನೆರವೇರಿಸುವಂಥ ದೇವರಾಗಿದ್ದಾರೆ. ದಾವೀದನ ಜೀವಿತದಲ್ಲಿ ನಡೆದಿದ್ದು ಅದನ್ನೇ. ಆತನ ಜೀವಿತದಲ್ಲಿ ನೋಡಬೇಕಾದ್ರೆ ಏರುಪೇರುಗಳಿತ್ತು. ಆದರೆ ಫೈನಲ್ ಆಗಿ ದೇವರೇನು ಮಾಡಿದ್ರು ಅಂತ ಹೇಳಿದ್ರೆ, ಆತನ ಅರಸನಾಗಿ ಮಾಡ್ತೀನಿ ಅಂತೇಳಿ ದೇವರೇನು ಹೇಳಿದರು ಅದನ್ನು ನೆರವೇರಿಸೋದನ್ನು ನೋಡ್ತೇವೆ. ಹಲ್ಲೆಲೂಯ. ಪ್ರಿಯ ಸೋದರ ಸೋದರಿಯರೇ, ನಾವು ಎಸ್ತೇರ್ ರಾಣಿಯನ್ನು ನೋಡಬೇಕಾದ್ರೆ, ಎಸ್ತೇರ್ ಪುಸ್ತಕವನ್ನು ನೋಡಬೇಕಾದ್ರೆ, ಆಕೆ ಸೆರೆ ಹಿಡಿದುಕೊಂಡು ಆಕೆ ಜೊತೆ ಇರುವಂಥ ಜನಗಳನ್ನ ಸೆರೆ ಹಿಡ್ಕೊಂಡು ಹೋಗುವಂತಾರೆ. ಅಲ್ಲಿಗೆ ಸೆರೆ ಹಿಡಿಯಲ್ಪಟ್ಟಂಥ ಯುವತಿಯಾಗಿತ್ತು. ಆದರೆ ದೇವರು ಆಕೆಯನ್ನು ರಾಣಿಯನ್ನಾಗಿ ಮಾಡಬೇಕಾಗಿತ್ತು ಅಂತೇಳಿ ದೇವರ ಯೋಜನೆ ಇತ್ತು. ಹಲ್ಲೆಲೂಯ. ನೋಡಿ, ಅದಕ್ಕೆ ಹೇಳುವಂಥದ್ದು ನೋಡಿ, ಮೇ ಬಿ ಏನು ಅಂತ ಹೇಳಿದ್ರೆ, ನೀವಿರೋಂಥ ಸಿಚುವೇಶನ್ ಬೇರೆ ಇರ್ಬೋದು, ನೀವು ಓದಿರೋಂಥದ್ದು ಇರ್ಬೋದು, ನೀವು ಮಾಡ್ತಿರುವಂಥ ಕಾರ್ಯಗಳು ಬೇರೆ ಇರ್ಬೋದು, ಏನೇ ಇರ್ಬೋದು. ಆದರೆ ಒಂದು ಚೆನ್ನಾಗಿ ತಿಳ್ಕೊಳ್ರಿ, ನಿಮ್ಮ ಜೀವಿತವನ್ನು ದೇವರಿಗೆ ಸಮರ್ಪಣೆ ಮಾಡುವಾಗ, ದೇವರಿಗೆ ಒಪ್ಪಿಸಿಕೊಡುವಾಗ ಪರಿಪೂರ್ಣವಾಗಿ ಒಪ್ಪಿಸಿಕೊಡುವಿಕೆ ಬೇಕು, ಅರ್ಧಂಬರ್ಧ ಅಲ್ಲ. ಸೊ ದೇವರಿಗೆ ಪರಿಪೂರ್ಣವಾಗಿ ಒಪ್ಪಿಸಿಕೊಡುವಿಕೆಯನ್ನು ನೀವು ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಂಥವ್ರಾಗಿ, ದೇವರು ನಿಮ್ಮ ಜೊತೆ ಇದ್ದು ನಡೆಸುವಂಥವರಾಗಿದ್ದಾರೆ. ದೇವರು ನಿಮಗೋಸ್ಕರ ಯೋಜನೆಗಳನ್ನ, ಆಲೋಚನೆಗಳು ಇಟ್ಟಿರೋದನ್ನು ದೇವರು ನೆರವೇರಿಸುವಂಥವರಾಗಿದ್ದಾರೆ. ಹಲ್ಲೆಲೂಯ. ದೇವರು ನೋಡಿ, ದಾನಿಯೇಲನ ಜೀವಿತದಲ್ಲೂ ನೋಡ್ರಿ, ಯೌವನಸ್ಥನಾದಂಥ ದಾನಿಯೇಲನು ಬೇರೆ ದೇಶಕ್ಕೆ ಹೋಗ್ತಾನೆ. ಅಲ್ಲೂ ಸಹ ಆತನ ದೇವರನ್ನು ಬಿಡಲಿಲ್ಲ. ದೇವರ ಮಾರ್ಗದಲ್ಲಿ ಆತನ ನಡೆದ.
ದೇವರಿಗೆ ಆತನ ಜೀವಿತನ ಕುರಿತು ಉದ್ದೇಶ ಇತ್ತು, ಯೋಜನೆ ಇತ್ತು. ದೇವರದ್ದು ನೆರವೇರಿಸೋದನ್ನು ನೋಡ್ತೇವೆ. ಯಾವ ರೀತಿಯಾಗಿ ಆತನು ನಾವು ನೋಡ್ತೇವೆ. ಏನು ಪ್ರಕಟಣೆ ಪುಸ್ತಕ ನೋಡಬೇಕಾದ್ರೆ ದಾನಿಯೇಲನ ಪೂರ್ಣಗ್ರಂಥ ಮತ್ತು ಪ್ರಕಟಣೆ ಪುಸ್ತಕ ಇವೆರಡನ್ನು ಟ್ಯಾಲಿ ಮಾಡ್ತಾರೆ. ಯಾವಾಗ ಏನೇನು ಹೇಳಿದ್ರು ದೇವರು, ಪ್ರಕಟಣೆ ಪುಸ್ತಕದಲ್ಲಿ ಏನು ಬರದೆ ಇದನ್ನು ಟ್ಯಾಲಿ ಮಾಡಿ ಅವರು ನೋಡುವಂಥ ಸಂಗತಿಗಳನ್ನು ನೋಡ್ಬೋದು. ಅಂದರೆ ಯಾವ ಕಾಲಘಟ್ಟಗಳಲ್ಲಿ ಏನೇನಾಗುತ್ತೆ ಅಂತೇಳಿ ಅಲ್ಲಿ ಬರೆದಿದೆ. ಅಂದರೆ ಯಾವ ರೀತಿಯಾಗಿ ದೇವರು ತನ್ನ ಉದ್ದೇಶಗಳನ್ನು, ಯೋಜನೆಗಳನ್ನು ನೆರವೇರಿಸುವಂಥವರಾಗಿದ್ದಾರೆ ಅಂತೇಳಿ ನಾವು ನಿಮಗೆ ಉದಾಹರಣೆಗಳನ್ನ ಕೊಡ್ತಾ ಇದ್ದೇವೆ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇದು ಬೈಬಲ್ ಬರೆದಿರೋದು ಆಗಿನ ಕಾಲದ್ದು, ಈಗ ಇದೆಲ್ಲ ವರ್ಕೌಟ್ ಆಗಲ್ಲ ಅನ್ನೋ ಹೇಳುವಂಥವ್ರು ಇದ್ದಾರೆ. ಒಂದೊಂದು ಚೆನ್ನಾಗಿ ತಿಳ್ಕೊಬೇಕು. ಕಾಲಗಳು ಬೇರೆ ಆಗ್ಬೋದು, ನೀವು ಮಾಡುವಂಥ ಉದ್ಯೋಗಗಳು ಬೇರೆ ಆಗ್ಬೋದು, ನೀವು ಜೀವಿಸುವಂಥ ರೀತಿ ಬೇರೆ ಆಗಿರ್ಬೋದು. ಆದರೆ ದೇವರು ಆಗಿರುವಂಥ ದೇವರು ಈಗಲೂ ಸಹ ಇರುವಂಥವರಾಗಿದ್ದಾರೆ. ದೇವರ ವಾಕ್ಯದಲ್ಲಿ ಬರೆದಿದೆ, ನಾನು ಬದಲಾಗದಂಥ ದೇವರು, ನಿನ್ನೆ ಇಂದು ನಾಳೆ ಏಕರೀತಿಯಾಗಿರುವಂಥ ದೇವರು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ. ಹಾಗಾಗಿ ದೇವರು ಬದಲಾಗಿಲ್ಲ. ಮೇ ಬಿ ಜನ್ರೇಷನ್ಗಳು ಬದಲಾಗಿರ್ಬೋದು, ಕಾಲಘಟ್ಟಗಳು ಬದಲಾಗಿರ್ಬೋದು, ಆದರೆ ಕಾರ್ಯ ಮಾಡುವಂಥ ದೇವರ ಸಾಮರ್ಥ್ಯ, ದೇವರು ಈಗಲೂ ಸಹ ಕಾರ್ಯ ಮಾಡುವಂಥವರಾಗಿದ್ದಾರೆ. ಹಲ್ಲೆಲೂಯಾ. ಪ್ರಿಯ ಸೋದರ ಸೋದರಿಯರೇ, ನೀನು ಎಜುಕೇಷನ್ ಮಾಡ್ತಾ ಇರ್ಬೋದು, ಓದ್ತಾ ಇರ್ಬೋದು, ಒಂದು ಸಣ್ಣ ಬಿಸ್ನೆಸ್ ಮಾಡ್ತಾ ಇರ್ಬೋದು, ಕೆಲಸಗಳನ್ನು ಮಾಡ್ತಾ ಇರ್ಬೋದು, ನೀನು ಏನೋ ನಿನ್ನ ಕೈಲಿ ಮಾಡೋಕ್ಕಾಗ್ದಲೇ ಇರ್ಬೋದು. ಆದರೆ ನೀನು ಏನೂ ಇಲ್ಲದವನಾಗಿರ್ಬೋದು. ಆದರೆ ಏನು ಇಲ್ಲದವನನ್ನು ಎಲ್ಲ ಇರುವಂಥವನಾಗಿ ಮಾಡುವಂಥ ಸಾಮರ್ಥ್ಯ ದೇವರಿಗಿರುವಂಥದ್ದಾಗಿದೆ. ದೇವರು ನಿಮ್ಮನ್ನು ಕುರಿತು ಒಳ್ಳೆಯ ಆಲೋಚನೆಗಳನ್ನೇ ಮಾಡ್ತಾರೆ, ಹಿತಕರದ ಆಲೋಚನೆಗಳನ್ನೇ ಮಾಡುವಂಥವರಾಗಿದ್ದಾರೆ. ಹಲ್ಲೆಲೂಯಾ. ನೀವು ಮಾಡಬೇಕಾದಂಥ ಕಾರ್ಯ ಏನು ಅಂತ ಹೇಳಿದ್ರೆ, ದೇವರಿಗೆ ನಿಮ್ಮ ಜೀವಿತವನ್ನು ಪರಿಪೂರ್ಣ ಸಮರ್ಪಣೆ ಮಾಡುವಾಗ ದೇವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ದೀನರನ್ನು ಧೂಳಿಂದ ಎಬ್ಬಿಸಿ ಬಡವರನ್ನು ತಿಪ್ಪೆಯಿಂದ ಎತ್ತಿ ಒಪ್ಪರಿಕೆಯಲ್ಲಿ ಕೂರಿಸುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಅದು ಮಾತ್ರವಲ್ಲದೆ ದೇವರಿಗೆ ಅಸಾಧ್ಯವಾದ ಕಾರ್ಯಗಳು ಯಾವುದು ಸಹ ಇರೋದಿಲ್ಲ. ದೇವರಿಗೆ ಅಸಾಧ್ಯವಾದ ಕಾರ್ಯಗಳು ಯಾವುದು ಸಹ ಇರೋದಿಲ್ಲ. ಹಲ್ಲೆಲೂಯಾ. ಪ್ರಿಯ ಸೋದರ ಸೋದರಿಯರೇ, ನಿಮ್ಮ ಜೀವಿತಗಳನ್ನು ದೇವರಿಗೆ ಪರಿಪೂರ್ಣ ಸಮರ್ಪಣೆ ಮಾಡಿರಿ. ದೇವರು ನಿಮ್ಮನ್ನು ಕುರಿತು ಒಳ್ಳೆಯ ಆಲೋಚನೆಗಳನ್ನೇ ಮಾಡ್ತಾ ಇದ್ದಾರೆ. ನೀವು ಬಲಹೀನತೆ ಅಂತ ತಿಳ್ಕೊಳ್ಳೋಕೆ ಹೋಗ್ಬಿಟ್ರೆ, ನೀವು ಬಲಹೀನರಾಗಿರ್ಬೋದು, ನಿಮಗೆ ಎಜುಕೇಷನ್ ಇಲ್ಲದೆ ಇರ್ಬೋದು, ನಿಮಗೆ ಬುದ್ಧಿಶಕ್ತಿ ಇಲ್ಲದೆ ಇರ್ಬೋದು, ನಿಮಗೆ ಜ್ಞಾನವಂತರಾಗಿಲ್ಲದೆ ಇರ್ಬೋದು, ಹಣವಂತರಾಗಿಲ್ಲದೆ ಇರ್ಬೋದು, ನಿಮಗೆ ಇನ್ಫ್ಲೂಯೆನ್ಸ್ ಇಲ್ಲದೆ ಇರ್ಬೋದು. ಆದರೆ ಇದೆಲ್ಲ ಇಲ್ಲ ಅಂತಿತ್ತು ಅಂತ ಹೇಳಿದ್ರು ಪರವಾಗಿಲ್ಲ. ನಿಮ್ಮ ಚಿತ್ತದಲ್ಲಿ ಸ್ವಾಮಿ, ನನ್ನ ಜೀವಿತದಲ್ಲಿ ನೀನೇನು ಮಾಡಬೇಕು ಅಂತಿದ್ದೀರೋ ಸ್ವಾಮಿ, ನಿಮ್ಮ ಯೋಜನೆಗಳೇನಿದೆ, ಆಲೋಚನೆಗಳನ್ನು ನೆರವೇರಿಸಬೇಕೆಂದು ಕೇಳ್ಕೊಡ್ತೇನೆ ಅಂತ ನಿಮ್ಮ ಜೀವಿತಗಳನ್ನು ಪರಿಪೂರ್ಣ ಒಪ್ಪಿಸ್ಕೊಡುವಾಗ ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಂಥವರಾಗಿದ್ದಾರೆ. ದೇವರು ಬದಲಾಗದಂಥ ದೇವರಾಗಿದ್ದಾರೆ. ದೇವರು ಬದಲಾಗದಂಥ ದೇವರು. ಹಲ್ಲೆಲೂಯಾ. ಆಗ ಮೋಶೆ, ದಾನಿಯೇಲ, ದಾವೀದ, ಎಸ್ತೇರ್ ಇವರುಗಳ ಜೀವಿತದಲ್ಲಿ ಕಾರ್ಯ ಮಾಡಿರೋದಾದರೆ ಖಂಡಿತವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಸಹ ದೇವರು ಕಾರ್ಯ ಮಾಡುವಂಥವರಾಗಿದ್ದಾರೆ. ಹಲ್ಲೆಲೂಯಾ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.